ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕರೇಲಾ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದು ಹಾಗಲಕಾಯಿಂದ ಮಾಡೋದು. ಇದು ಸೈಡ್ ಡಿಶ್ ಆಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಈ ಥರ ರೌಂಡ್ದಾಗಿ ಹಾಗಲಕಾಯಿನ ಕಟ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಉಪ್ಪು ನೀರಲ್ಲಿ ನೆನೆಸಿ ಆ ನೀರನ್ನು ಚೆನ್ನಾಗಿ ಶೋಧಿಸ್ಕೊಂಡು ಈ ಥರ ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬೀಜ ತೆಗೆಯೋ ಅವಶ್ಯಕತೆ ಇರಲ್ಲ. ಬೀಜ ಕೆಂಪುಗಾಗಿದೆ ಅಂದರೆ ಮಾತ್ರ ತೆಕ್ಕೊಳ್ಳಿ. ನೋಡಿ, ಇದ್ರ ದಪ್ಪ ಇಷ್ಟಿರುತ್ತೆ, ತೋರಿಸ್ತಾ ಇದ್ದೀನಲ್ಲ ಅಷ್ಟು ತೆಳುವಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಈ ಕಡೆ 4 ಚಮಚ ಎಣ್ಣೆ ಹಾಕಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. 4 ಟೇಬಲ್ ಸ್ಪೂನು. ಅದಕ್ಕೆ ನಾನು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಹಾಗೆ ಒಂದು 1/4 ಚಮಚ ಜೀರಿಗೆ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಕೊತ್ತಂಬರಿ ಪುಡಿನ ಹಾಕ್ತಾಯಿದ್ದೀನಿ. ಹಾಗೆ ಕಾಳುಮೆಣಸಿನ ಪುಡಿ ಅರ್ಧ ಚಮಚ. ಇವಾಗ ಫ್ಲೇಮ್ ಲೋನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಇದೆಲ್ಲ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ತುಂಬ ಕಡಿಮೆ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಎಲ್ಲ ಪೌಡ್ರ್ ಹಾಕಿದ ಮೇಲೆ ನಿಮಗೆ ಯಾವುದಾದ್ರೂ ಬೇರೆ ಪೌಡ್ರ್ ಇಷ್ಟ ಅಂದರೆ ಅದನ್ನು ಕೂಡ ಹಾಕ್ಕೊಬೋದು. ಲೈಕ್ ಗರಂ ಮಸಾಲ ಆ ಥರದ್ದೆಲ್ಲ ಹಾಕ್ಕೊಂಡು ಕೂಡ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಇದರಲ್ಲಿ ಫ್ರೈ ಆದ ತಕ್ಷಣ ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾನು ಇದಕ್ಕೆ ಒಂದೊಂದೇ ಹಾಗಲಕಾಯಿ ಪೀಸಸ್ ಇದೆಯಲ್ಲ ಅದನ್ನು ಇದರೊಳಗೆ ಈ ಥರ ಇಡ್ತಾ ಹೋಗ್ತೀನಿ. ಒಂದ್ರ ಮೇಲೆ ಒಂದು ಇಡಬಾರ್ದು. ಇದು ಚೆನ್ನಾಗಿ ಎರಡೂ ಕಡೆ ಅದು ಫ್ರೈ ಆಗಬೇಕು. ಹಾಗಾಗಿ ಎಲ್ಲ ಕಡೆ ಹರಡಿ ಈ ಥರ ಇಡಬೇಕು. ಸ್ವಲ್ಪ ಈ ಥರ ಏನಂತಾರೆ, ಡೀಪಾಗಿರೋ ಪಾತ್ರೆ ತಗೊಂಡ್ರೆ ಚೆನ್ನಾಗಿರುತ್ತೆ. ಕಾವಲಿಲೆಲ್ಲ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ನೋಡಿ, ಇದು ಈ ಥರ ಚೆನ್ನಾಗಿ ಬೇಯ್ತಾ ಇದೆ ಎಣ್ಣೆಲಿ. ಎರಡೂ ಕಡೆ ತಿರುಗಿಸಿ ನಾವು ಹಾಕ್ಕೊಬೇಕು, ಇದು ಬೇಯಿಸ್ಕೊಬೇಕಾಗುತ್ತೆ. ನೋಡಿ, ಸ್ವಲ್ಪ 1-2 ನಿಮಿಷ ಆದ ತಕ್ಷಣ ಈ ಥರ ಬೇಯುತ್ತೆ. ಆ ಮಸಾಲ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಹಾಗೆ ಇದು ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಸೈಡ್ ಬೆಂದಿದೆ ಅಂತ ಆದಮೇಲೆ ಸ್ವಲ್ಪ ಇದನ್ನು ತಿರುಗಿಸಾಕಬೇಕು. ತಿರುಗಿಸಿ ಕೂಡ ಬೇಯಿಸ್ಕೊಬೇಕಾಗುತ್ತೆ. ಇದು ಎರಡೂ ಕಡೆ ತುಂಬ ಕ್ರಿಸ್ಪಿಯಾಗಿ ಬೇಯುತ್ತೆ, ಅಲ್ಲಿವರೆಗೆ ಬೇಯಿಸ್ಕೊಬೇಕು. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಕೆಂಪಗಾಗಿದೆ. ಆ ಥರ ಬೇಯಿಸ್ಕೊಂಡ್ರೆ ಅದು ಕ್ರಿಸ್ಪಿಯಾಗಿರುತ್ತೆ. ನೀವು ಈ ಥರ ಸ್ಪೂನಲ್ಲಿ ಅದನ್ನು ತಿರುಗಿಸಾಕಬೇಕಿದ್ರೆ ನಿಮಗೆ ಗೊತ್ತಾಗುತ್ತೆ, ಅದು ತುಂಬ ಕ್ರಿಸ್ಪಿಯಾಗಿದ್ದರೆ ಹಾರ್ಡಾಗಿ ಅದು ಗೊತ್ತಾಗುತ್ತಲ್ವ ನಿಮ್ಗೆ. ತಿರುಗಿಸ್ಬೇಕಿದ್ರೆ ಮೆತ್ತಗಿದೆ ಅಂತ ಗೊತ್ತಾಗುತ್ತೆ. ಹಾಗಾಗಿ ಎರಡೂ ಕಡೆ ತಿರುಗಿಸಿ ಯಾವುದು ಸ್ವಲ್ಪ ಮೆತ್ತಗಿದೆಯೋ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೊಬೇಕು. ಹಾಗೆ ಇದು ಅಷ್ಟು ಎಣ್ಣೆ ಕೂಡ ಹೀರ್ಕೊಳ್ಳಲ್ಲ, ತುಂಬ ಎಣ್ಣೆನೇ ಅದರಲ್ಲೇ ಉಳಿದಿರುತ್ತೆ. ನೋಡಿ, ಇದು ಕ್ರಿಸ್ಪಿಯಾಗಿ ಬೆಂದಿದೆ. ಇವಾಗ ನಾನೊಂದು ಟಿಶ್ಯೂ ಪೇಪರ್ ಮೇಲೆ ಇವಾಗ ಅದನ್ನ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಎಲ್ಲ ಹೀರ್ಕೊಳ್ಳಿ ಪೇಪರು ಅಂತ. ನೋಡಿ, ಈ ಥರ ಎಲ್ಲದನ್ನು ನೋಡಿ, ಎಣ್ಣೆ ಎಷ್ಟು ಉಳಿದಿದೆ ಅಂತ. ಮಿಕ್ಕಿದ ಎಣ್ಣೆ ಇದಿಷ್ಟು ಉಳಿದಿರುತ್ತೆ. ಇವಾಗ ನಾನು ಟಿಶ್ಯೂ ಪೇಪರ್ ಮೇಲೆ ಇದನ್ನು ಚೆನ್ನಾಗಿ ಹರಡಿಬಿಟ್ಟು ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡ್ತೀನಿ. ಎಣ್ಣೆ ಎಲ್ಲ ಆವಾಗ ಆ ಪೇಪರಿಗೆ ಹೀರ್ಕೊಳ್ಳುತ್ತೆ. ತುಂಬ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಎಕ್ಸ್ಟ್ರಾ ಎಣ್ಣೆ ಇರುತ್ತಲ್ಲ ಅದೆಲ್ಲ ಈ ಪೇಪರಲ್ಲಿ ಹೋಗ್ಬಿಡುತ್ತೆ. ನೋಡಿ, ಈ ಥರ ಮಾಡಿದರೆ ತುಂಬ ಕ್ರಿಸ್ಪಿಯಾಗಿ ಬಂದಿರುತ್ತೆ. ಇಷ್ಟೇ, ಇದು ತುಂಬ ಸಿಂಪಲ್ ರೆಸಿಪಿ. ಇದನ್ನು ನೀವು ಸೈಡಾಗಿ ಊಟದ ಜೊತೆಗೆ ಅನ್ನ ಸಾಂಬಾರು ಏನಾದರೂ ಊಟ ಮಾಡಬೇಕಿದ್ರೆ ಸೈಡ್ಸ್ ಆಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಸ್ನ್ಯಾಕ್ಸ್ ಕೂಡ ರೀತಿಲೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಒಂದು ಸಲ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತೀನಿ. ಇಷ್ಟೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಅದ್ರ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಮುಂದೆ ಯಾವುದೇ ರೆಸಿಪಿ ಅಪ್ಲೋಡ್ ಮಾಡೋದು ನಿಮ್ಗೆ ಈಸಿಯಾಗಿ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟು ನೋಡ್ಕೊಬೋದು. ಹಾಗೆ ನಾನು ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.